ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ವಿಜಯಪುರ ಜಿಲ್ಲೆಯ ಉಕ್ಕಲಿ ರಸ್ತೆಯಲ್ಲಿರುವ ಶ್ರೀ ಜಗದರಾಧ್ಯ ಜಯಶಾಂತಲಿಂಗೇಶ್ವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಮೂಡಿಬಂದಿತು. ಸದರಿ ಜಾತ್ರೆಗೆ ಜಯಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹೀರೂರ, ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಡೋಣೂರ, ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ಪಾಂಡೂರ್ನ, ಶಂಭುಲಿಂಗಯ್ಯ ಆರ್ ಸ್ಥಾವರ ಮಠ, ಶಾಸಕ ವಿಠ್ಠಲ್ ಕಟಕದೊಂಡ, ಬಸವರಾಜ್ ಮಹಾಮನಿ ಹಾಸ್ಯ ಕಲಾವಿದರು, ವೀರಣ್ಣ ಪಾಣಿಸಾವು, ಲಿಂಗನಗೌಡ ಬಿರಾದಾರ್ ಹಾಗೂ ಜಯಶಾಂತಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಬ್ರಹ್ಮನ ಮಠ, ಜಾಲಹಳ್ಳಿಯ ಶ್ರೀಗಳು ಆಶೀರ್ವಚನ ನೀಡಿದರು. ವರದಿ ಮಹಾಂತೇಶ್ ಕಾಂಬ್ಳೆ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಾಹಿತ್ಯ ಸೇವೆಯನ್ನು ಗಮನಿಸಿ ಮಠದಿಂದ ಕೊಡಮಾಡಲ್ಪಡುತ್ತಿರುವಂಥ ಜಯಶಾಂತಲಿಂಗೇಶ್ವರ ಸಾಹಿತ್ಯ ಸಿರಿ ಪ್ರಶಸ್ತಿ ಇದನ್ನು ಮನಸ್ಪೂರ್ವಕವಾಗಿ ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಪ್ರಶಸ್ತಿಗಳು ಮಾರಾಟಕ್ಕದವು. ಆ ಪ್ರಶಸ್ತಿಗಳದ್ದು ಯಾವ ರೀತಿ ಇರೋಂದ್ರೆ ಅಂತಾರಾಷ್ಟ್ರೀಯ ಪ್ರಶಸ್ತಿಗೆ ಇಷ್ಟು ರೇಟ್ ಅದ, ರಾಷ್ಟ್ರ ಮಟ್ಟದ ಪ್ರಶಸ್ತಿಗೆ ಒಂದು ರೇಟ್ ಅದ, ರಾಜ್ಯ ಮಟ್ಟದ ಪ್ರಶಸ್ತಿಗೆ ಒಂದು ರೇಟ್ ಅದ. ಆ ಪ್ರಶಸ್ತಿ ಅಂದರೆ ಒಂದು ಪ್ರಶ್ನೆ ಮೂಡುವಂಥ ಒಂದು ಕಾಲಘಟ್ಟದಲ್ಲಿ ಪೂಜ್ಯರು ನನ್ನನ್ನು ಗುರುತಿಸಿ ಮತ್ತೆ ಮಠದ ವತಿಯಿಂದನೇ ನಗದು ಕಾಣಿಕೆಯನ್ನು ಕೂಡ ಪೂಜ್ಯರು ನಮಗೆ ಕರುಣಿಸಿದ್ದಾರೆ. ಇದು ವಿಶೇಷವಾಗಿರುವಂಥ ಒಂದು ಅಂಶ. ಬಹುಶಃ ಇಲ್ಲೆಲ್ಲ ಮಠದ ಸದ್ಭಕ್ತರಿದೆ, ಪೂಜ್ಯರಿಗಿರುವಂಥ ಮಾತೃ ಹೃದಯ ಅದಲ್ಲ, ಅದನ್ನೆಲ್ಲ ನಮ್ಮನ್ನು ಇಷ್ಟು ಹತ್ತಿರದಿಂದ ಕರುಣಿಸುವುದು, ಕಾಪಾಡ್ತಕ್ಕಂಥದ್ದು ಪೂಜ್ಯರ ಒಂದು ಬಹುಶಃ ಇದು ಇಡೀ ನಾಡಿನಲ್ಲೇ ವಿಶೇಷವಾದಂಥ ಒಂದು ಸ್ಥಾನಮಾನ ಪೂಜ್ಯರಿಗಿದೆ. ಅಂಥವರಿಂದ ನಾನು ಪ್ರಶಸ್ತಿ ಪಡೆದದ್ದು ನನ್ನ ಪೂರ್ವದ ಭಾಗ್ಯ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಭಾವಿಸುತ್ತೇನೆ. ನಾಡಿನಲ್ಲಿ ಬಸವರಾಜ ಮಾಮನಿ ಸರ್ ಅವರು ಹೆಸರಾಂತ ಹಾಸ್ಯ ಚಕ್ರವರ್ತಿ ಅಂತ ಬೆಲೆ ಪಡ್ಕೊಂಡಿದ್ದಾರೆ. ಅವರು ಮಾತು ಕೇಳಿದ ನಂತರ ನಾನು ಮಾತಾಡಬೇಕಂತ ವಿಚಾರ ಇತ್ತು. ಆದರೆ ಅಲೇಬಾದ ಗೊಲ್ಲಾಳೇಶ್ವರ ಶಿಕ್ಷಣ ಸಂಸ್ಥೆ ಕಟ್ಟಡ ಉದ್ಘಾಟನೆಗೆ ನಾವು ಹೋಗಬೇಕಾದ ಕಾರಣಕ್ಕೆ ಪೂಜ್ಯರಲ್ಲಿ ವಿನಂತಿ ಮಾಡಿಕೊಂಡೆ. 2 ನಿಮಿಷ ನನ್ನ ಮಾತು ಮುಗಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತೀನಿ. ನಮ್ಮಲ್ಲಿ ಒಂದು ಸಾಹಿತ್ಯದಲ್ಲಿ ನಾರದ ಹೆಸರು ಕೇಳಿದ್ರು, ನಾರದರು ಅಂತಕ್ಕಂಥ ಹೆಸರು. ಅವರೊಂದು ಪುಸ್ತಕ ಬರೆದಿದ್ದಾರೆ, ಒಂದು ಒಳ್ಳೆಯ ಪುಸ್ತಕ ಅದು, ನಾರದ ಭಕ್ತಿ ಸಾರ ಅಂತಕ್ಕಂಥ. ನಾರದರೇ ಬರೆದಿರುವಂಥದ್ದು. ಆ ಒಂದು ಪುಸ್ತಕದಲ್ಲಿ ಭಕ್ತರೇನದಾರಲ್ಲ 4 ರೀತಿ ಭಕ್ತರು ಇರ್ತಾರೆ. ಎಷ್ಟು? 4 ಮಂದಿ ಭಕ್ತರು ಇರ್ತಾರೆ, 4 ಪ್ರಕಾರವಾಗಿ. ಒಂದೇದವ್ರು ಹೇಳ್ತಾರೆ ನಾರದರು ಯಾವ ರೀತಿ ಇರ್ತಾರೆ ಅಂದ್ರ, ಅದಕ್ಕೆ ಅವರು ಕೊಟ್ಟಿರುವಂತ ಹೆಸರು ಏನಂತಂದ್ರ ಆರ್ತ ಭಕ್ತ. ಆರ್ತ ಭಕ್ತ ಅಂದ್ರ ಇವ್ರು ಯಾವ ರೀತಿ ಇರ್ತಾರೆ ಈ ಭಕ್ತರು, ಕಷ್ಟ ಬಂದಾಗೆ ದೇವ್ರ ಹತ್ರ ನೆನೆಸ್ಕೊಂಡು ಬರ್ತಾ ಇದ್ರು. ಈ ಕಷ್ಟದಿಂದ ಪಾರ್ ಮಾಡೋದಂತ ಬೆಳ್ಕೊತಾರ. ಸಂಕಟ ಬಂದಾಗ ವೆಂಕಟರಮಣ ಅಂತೀವಲ್ಲ, ಆ ರೀತಿ ಭಕ್ತರಿಗೆ ಆರ್ತ ಭಕ್ತರು ಅಂತ ಕರೆದರು. ಇನ್ನೊಂದು ಭಕ್ತರು ಅದಾರ, 2ನೇದು ಭಕ್ತರು, ಅವ್ರ ಹೆಸರು ಅದಕ್ಕೆ ಏನ್ ಕೊಟ್ಟರು, ಅರ್ಥಾರ್ಥಿ ಭಕ್ತರು ಅಂತ ಕರೆದರು. ಈ ಅರ್ಥಾರ್ಥಿ ಭಕ್ತರು ಅಂದ್ರೆ ಹೆಂಗಿರ್ತಾರಂದ್ರ, ದೇವರೇ ನಾನು ಇಷ್ಟ ಕಾಣಿಕೆ ಕೊಡ್ತೇನೆ, ನನ್ನ ಕೆಲಸ ಮಾಡಿಕೊಡ್ಬೇಕು ಅಂದ್ರ ಭಕ್ತ ದೇವರಿಗೆ ಹಣ ಕೊಟ್ಟು ಲಾಭ ಮಾಡಿಕೊಳ್ತಕ್ಕಂಥ ಅಥವಾ ಹೊರ ಕೇಳ್ತಕ್ಕಂಥ ಒಂದು ಭಕ್ತರು ಅರ್ಥಾರ್ಥಿ ಭಕ್ತರು ಅಂತ ಕರೆದರು. 3ನೇದವರು ಜಿಜ್ಞಾಸು ಭಕ್ತರು. ಜಿಜ್ಞಾಸು ಭಕ್ತರು ಹೆಂಗಿರ್ತಾರಂದ್ರ, ಇವರು ಸಂಕಟ ಬಂದ ದೇವರ ಹತ್ರ ಹೋಗೋದಿಲ್ಲ, ಇವರು ಕಾಣಿಕೆ ಪಡೆದ ದೇವರ ಹತ್ರ ಹೋಗೋದಿಲ್ಲ. ದೇವರು ಅಂದ್ರೆ ಏನು, ದೇವರು ನನ್ನಲ್ಲಿ ಈ ಭೂಮಿ ಯಾಕೆ ಹುಟ್ಟಿಸಿದ್ದಾನ, ನನ್ನ ಕರ್ತವ್ಯ ಏನು, ನಾನು ಏನು ಮಾಡಬೇಕು ಅನ್ನುವಂಥ ಜಿಜ್ಞಾಸ ಅವನಲ್ಲಿ ಇರ್ತದೆ. ಒಮ್ಮೆ ನಾವೆಲ್ಲರೂ ವಿಚಾರ ಮಾಡಿ, ಎಷ್ಟೋ ಮಂದಿ ನಮ್ಮ ಬಂಧು ಬಳಗ ಅನೇಕರು ಕೋವಿಡ್ ಸಂದರ್ಭದಲ್ಲಿ ಮರಣ ಹೊಂದಿದರು. ಹಾಗಾದ್ರೆ
ನಾವೆಲ್ಲರೂ ಒಂದು ಬದುಕಿದ್ದೇವಂದ್ರ ದೇವರು ಏನೋ ನಮಗೆ ಒಳ್ಳೆ ಕೆಲಸ ಮಾಡೋದಕ್ಕಾಗಿ ಇನ್ನೂ ಬದುಕಿಸಿದ್ದಾನ. ನಾನೇನು ಒಳ್ಳೇದು ಮಾಡಬೇಕು, ನಾನೇನು ಅಂತ ಅರ್ಥ ಮಾಡ್ಕೊತಿರೋದು ನಮ್ಮ ಕರ್ತವ್ಯ, ನಮ್ಮ ಉದ್ದೇಶ. ಅದು ಅರ್ಥಾರ್ಥಿ ಭಕ್ತ, ಇದು ಸಾರಿ ಜಿಜ್ಞಾಸು ಭಕ್ತ. ನಾಲ್ಕನೇದು ಪ್ರಕಾರ ಭಕ್ತ ಪರ ಭಕ್ತ. ಪರ ಅಂದ್ರೆ ಜ್ಞಾನಿ ಭಕ್ತ. ಈ ವ್ಯಕ್ತಿ ಅದನ್ನಲ್ಲ, ಇವನು ದೇವರ ನಲ್ಲಿ ಅನನ್ಯವಾದಂತ ಭಕ್ತಿ ಇಡುವಂತ ವ್ಯಕ್ತಿ. ದೇವರು ಮುಂಜಾನೆ 24 ತಾಸು ದೇವರು, ನಾನು ಎಲ್ಲದಕ್ಕೂ ಅವನೇ ಕಾರಣ. ಅವನಲ್ಲಿ ಶರಣಾಗತಿಯಾಗಿರುವಂತ ಒಂದು ಮನಸ್ಥಿತಿ ಅದಲ್ಲ, ಅದನ್ನೇ ನಮಗೆ ಎಲ್ಲಾ ಶರಣರು ಸಂತ ಹೇಳಿದ್ರು, ಅದ್ವೈತ ಮನಸ್ಥಿತಿ. ದೇವರು ಅಲ್ಲ, ಬೇರೆ ನಾನಲ್ಲ, ಆ ಅದ್ವೈತ ಮನಸ್ಥಿತಿಗಿರುವಂತ ವ್ಯಕ್ತಿಗೆ ನಾವೇಂದ್ರು ಪರಭಕ್ತ ಅಂತ ಕರೆದ್ರು. ಹಾಗಾದ್ರೆ 4 ಮಂದಿಯಲ್ಲಿ ನಾವು ಯಾವ ಭಕ್ತರು, ನಾವು ಯಾವ ರೀತಿ ಭಕ್ತರು ಅನ್ನೋದು ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು. ಇದ್ರ ನಾವು ಅಂತ ಅವ್ರು ಹೇಳ್ತಾರ, ನಾರದು ಹೇಳ್ತಾನ, ಇವ್ರು ಯಾರು ಇದ್ರಲ್ಲ. ಈ ಸಂದರ್ಭದಲ್ಲಿ ನಮಗೆ ನೆನ್ಸ್ಕೊತಾರ, ಅವ್ರು ಎಲ್ಲರೂ ಭಕ್ತರು ಕೇಳ್ತಾರ ಇದ್ರಾಗ. ಆದ್ರ ನಮ್ಮನ್ನು ನಾವು ಅರಿತುಕೊಂಡು ನಾವು ಏನ್ ಮಾಡ್ಬೇಕಾಗ್ಯದ, ಈ ಭೂಮಿಗೆ ನಮ್ಮ ಕರ್ತವ್ಯ ಏನದ, ನಮ್ಮ ಉದ್ದೇಶ ಏನದ, ಆ ಒಂದು ಅರ್ಥ ಮಾಡಿಕೊಂಡು ನಾವು ಬದುಕವನ್ನು ಸಾರ್ಥಕಗೊಳಿಸಿದ್ರೆ ಏನಾಗ್ತದ, ಈ ಮಾನವ ಜನ್ಮ ಬಂದದಕ್ಕೊಂದು ಸಾರ್ಥಕ ಆಗ್ತದ. ಆ ನಿಟ್ಟಿನಲ್ಲಿ ಕೊನೆಯದಾಗಿ ಒಂದು ಬಹಳ ಕಲಾಕಾರ, ಚಿತ್ರ ಕಲಾವಿದ, ಅವರ ಹೆಸರು ಬಹಳ ಮಂದಿ ಕೇಳಿರ್ತೀರಿ. ಅವನ ಹೆಸರು ಲಾ ಡಿ ವಿಂಚಿ ಅಂತ ಹೇಳ್ತಾರೆ. ಲಿಯೋನಾರ್ಡ್ ವಿಂಚಿ ಅಂತ ಕೂಡ ಕರೀತಾರ. ದೊಡ್ಡ ಕಲಾವಿದ ಅವ್ರು ಹೇಳ್ತಾರ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ವ್ಯಾಪಾರಸ್ಥ, ದೊಡ್ಡ ವ್ಯಾಪಾರಿ ಯಾರಾದ್ರಿದ್ರ ಅದು ದೇವರು ಅಂತ ಹೇಳ್ತಾರೆ. ದೊಡ್ಡ ವ್ಯಾಪಾರಿ ಅವನೇ. ಆ ವ್ಯಾಪಾರಿಯಲ್ಲಿ ಎಲ್ಲವೂ ಸಿಗ್ತದ, ಅವನು ಇಂಥದೇ ಕೊಡೋದು ಅನ್ನಂಗಿಲ್ಲ. ಆದ್ರ ನೀನು ಆ ದೇವರಲ್ಲಿ ವ್ಯಾಪಾರ ಮಾಡ್ಬೇಕಾದ್ರ ನೀನು ಬೆಲೆ ಕೊಡ್ಬೇಕು. ನೀನು ಅವ್ರು ಹೇಳ್ತಾರ, ಲಿಯೋನಾರ್ಡ್ ವಿಂಚಿ ಹೇಳ್ತಾರ, ನೀವೊಂದು ಬೆಲೆ ಕೊಡಬೇಕು. ಏನು ಬೆಲೆ ಕೊಡ್ಬೇಕಂದ್ರ ನಿನ್ನ ದುಡಿಮೆಯ ಬೆವರಿನ ಹನಿ ಆ ದೇವರಿಗೆ ಅರ್ಪಿಸ್ಬೇಕಂತ ಹೇಳ್ತಾರ. ನೋಡಿ ಎಷ್ಟು ಮುಖ್ಯವಾಗಿರ್ತದ. ನಿನ್ನ ದುಡಿಮೆಯ ಹನಿ ಬೆವರು ಆ ದೇವರಿಗೆ ಅರ್ಪಿಸದ ದೇವ್ರ ವ್ಯಾಪಾರಿ ನಿನ್ಗೆಲ್ಲ ಕೊಡ್ತಾನ, ಶಾಂತಿ ಕೊಡ್ತಾನ, ನೆಮ್ಮದಿ ಕೊಡ್ತಾನ, ಭಾಗ್ಯ ಕರುಣಿಸ್ತಾನ. ಅಂದರೆ ನಾವು ದುಡಿಮೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡೇವಲ್ಲ. ಇವತ್ತ ಅನೇಕ ದುಡಿಮೆ ಸಂಸ್ಕೃತಿನೇ ನಾವು ಮರ್ತು ಬಿಟ್ಟಿವಿ. ನಾವೆಲ್ಲವನ್ನು ಬೇರೆ ಬೇರೆ ರೀತಿಯಾದಂಥ ಆಮಿಷಗಳಿಗೆ ಬಲಿ ಆಗ್ತಾ ಇದ್ದೀವಿ. ಆ ಒಂದು ದುಡಿಮೆ ಸಂಸ್ಕೃತಿ ಬೆಳೆಸಿಕೊಂಡು ನಮ್ಮ ಮನೆ, ನಮ್ಮ ಮನಸ್ಸು ಶ್ರೀಮಂತಗೊಳಿಸಬೇಕು. ಅಂತ ಒಂದು ಶ್ರೀಮಂತಗೊಳಿಸ್ಬೇಕಾದ್ರೆ ಪೂಜ್ಯರಂತವರ ಆಶೀರ್ವಾದ ಇರಬೇಕು. ಆ ಆಶೀರ್ವಾದ ಇದ್ದಾಗೆ ನಾವೆಲ್ಲರೂ ಭಾಗ್ಯ ತೆರಳಕ್ಕೆ ಸಾಧ್ಯ ಆಗ್ತದ. ಯಾಕಂದ್ರ ಎಲ್ಲರಿಗೂ ಭಾಗ್ಯ ಸಿಗುದಿಲ್ಲ. ಆಶೀರ್ವಾದ, ಗುರುಗಳ ಆಶೀರ್ವಾದ ಯಾರಿಗಿರ್ತದ ಅಂಥವ್ರು ಉದ್ಧಾರ ಆಗ್ತಾರಂತ ಮಾತನ್ನು ಹೇಳ್ತಾ ನನ್ನ ಕರೆಸಿ 2 ಮಾತು ಮಹೋತ್ಸವಕ್ಕೆ ಬರ್ತಾ ಇದ್ದೀನಿ. ಯಾವಾಗ ಬಂದಾಗ ಕೂಡ ನಾನು ಸ್ಟೇಜ್ ಮೇಲೆ ಬಂದಾಗ ಮಾತ್ರ ಸ್ವಲ್ಪ ನಾನು ಸಮಾಧಾನದಿಂದ ಕೂಡಿಸ್ತೀನಿ. ಇಲ್ಲ ಅಂದ್ರೆ ಯಾರ್ಯಾರು ಏನೇನು ಮಾಡ್ಬೇಕಾಗಿರ್ತದೋ ಅದು ಮಾಡ್ತಾನೆ ಇರ್ತಾರೆ. ಈ ಸರಿ ಬೇರೆ ಅಪ್ಪಾಜಿಯವರು ಹೋಳಿಗೆ ಮಾಡಿಸಿದ್ದಾರೆ, ಹುಗ್ಗಿನೂ ಇದೆ, ಬಜಿ ಇದೆ, ಎಲ್ಲರ ಹೊಟ್ಟೆಯಲ್ಲಿ ಬಿದ್ದುಬಿಟ್ಟಿದೆ. ಕೆಲವು ಜನ ನಿದ್ದೆ ಮಾಡ್ತಾ ಇದ್ದಾರೆ, ಕೆಲವು ಜನ ಏನೇನೋ ಮಾಡ್ತಾ ಇದ್ದಾರೆ. ಸೊ ಈ ವೇದಿಕೆ ಬಹಳ ಪವಿತ್ರವಾದದ್ದು. ಈ ವೇದಿಕೆಗೆ ನಾವು ಯಾವ ರೀತಿಯಿಂದ ಮರ್ಯಾದೆ ಕೊಡ್ಬೇಕು ಅನ್ನೋದನ್ನ ನಾವು ಭಕ್ತಾದಿಗಳು ನಾವು ತಿಳ್ಕೋಬೇಕು. ಈಗ ನಾನು 3 ಸರಿ ಓಂ ನಮಃ ಶಿವಾಯ ಹೇಳ್ತೀನಿ, ತಾವೆಲ್ಲರೂ ಹೇಳ್ಬೇಕು. ಇದು ಎದಕ್ಕಂದ್ರೆ ನೀವು ಸೈಲೆಂಟ್ ಆಗಿ ಕೂಡ್ರಿ ಅನ್ನೋದು ಒಂದು ಮಂತ್ರ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮತ್ತಿಲ್ಲಿ ಈ ಕಾರ್ಯಕ್ರಮ ನಡೆಸೋರು ಎಲ್ಲರೂ ಚಪ್ಪಾಳೆ ಹೊಡೀರಿ 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 ಅಂತಾರೆ. ಯಾರು ಹೊಡೆಯಕ್ಕೆ ರೆಡಿಲ್ಲ. ಹೊಡಿಬೇಕಂದ್ರೆ ಚಪ್ಪಾಳೆ. ಇದು ಅಪ್ಪಾಜಿಗೋಸ್ಕರ, ಇದು ಇನ್ನೊಬ್ಬ ಸ್ವಾಮೀಜಿಯವ್ರಿಗೋಸ್ಕರ, ಇದು ಇನ್ನೊಬ್ಬ ಸ್ವಾಮೀಜಿಯವ್ರಿಗೋಸ್ಕರ, ಮತ್ತೆ ಶಾಸಕರಿಗೋಸ್ಕರ, ಮತ್ತೆ ಎಲ್ಲರಿಗೋಸ್ಕರ.
ಒಂದು ಕಳೆ ಬಂದಿದೆ ಅನ್ಕೋತಾ ಇದ್ದೀನಿ. ನೋಡಿ, ಸಂಕಲ್ಪ ಸೇ ಸಿದ್ಧಿ ಅಂತಾರೆ, ಸಂಕಲ್ಪ ಸೇ ಸೃಷ್ಟಿ ಅಂತಾರೆ. ಅಂದ್ರೆ ಈ ಸೃಷ್ಟಿಯಿಂದ ಸಂಕಲ್ಪ ಇಲ್ಲ, ನಮ್ಮ ಸಂಕಲ್ಪದಿಂದ ಸೃಷ್ಟಿ ಇದೆ. ಅಂದ್ರೆ ನಮ್ಮ ಜಗತ್ತಲ್ಲಿ ಈ ನಮ್ಮ ಭೂಮಿ ಮೇಲೆ ಏನ್ ನಡೀತಾ ಇದೆ ಅದು ಯಾವುದೂ ಕೂಡ ನಮ್ಮ ಸಂಕಲ್ಪಕ್ಕೆ, ಮಾನವನ ಸಂಕಲ್ಪಕ್ಕೆ ಬರದೇ ಆಗೋದೇ ಇಲ್ಲ. ನಿಮ್ಮ ಜೀವನದಲ್ಲಿ ನಿಮ್ಗೆ ಏನ್ ನಡೀತಾ ಇದೆ, ನೀವು ಸಂಕಲ್ಪ ಅಂದ್ರೆ ನಿಮ್ಮ ಕಾನ್ಸಿಯಸ್ ಮೈಂಡ್ ಅಲ್ಲಿ ಅರಿವಿನಿಂದಾದ್ರೂ ಕೂಡ ನೀವು ಅನ್ಕೊಂಡಿರ್ಬೇಕು, ಇಲ್ಲ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಾದ್ರೂ ಕೂಡ ಅನ್ಕೊಂಡಿರ್ಬೇಕು. ಅವಾಗ ಮಾತ್ರ ನಿಮ್ಮ ಜೀವನದಲ್ಲಿ ನಡೀತಕ್ಕಂಥ ಘಟನೆಗಳು ನಡೀತಾ ಇರ್ತವೆ. ನೀವು ಅನ್ಕೊಳ್ಳೋದು ನಿಮ್ಮ ಜೀವನದಲ್ಲಿ ಏನೂ ನಡೆಯೋದಿಲ್ಲ. ಅದಕ್ಕೆ ಏನಂದ್ರೆ ನಮ್ಮ ಸಂಕಲ್ಪ ಯಾವಾಗೂ ಕೂಡ ಸದೃಢವಾಗಿರ್ಬೇಕು, ಪವಿತ್ರವಾಗಿರ್ಬೇಕು, ಅದಕ್ಕೊಂದು ಪ್ರಾಮುಖ್ಯತೆ ಬರುವಂತ ಸಂಕಲ್ಪ ಇರಬೇಕು. ಇವತ್ತು ಜಾತ್ರಾ ಮಹೋತ್ಸವ ಇದೆ, ಈ ಜಾತ್ರೆ ಚೆನ್ನಾಗಿ ನಡೀಲಿ ಅಂತ ಒಂದು ಒಳ್ಳೆಯ ಸಂಕಲ್ಪ. ಈ ಜಾತ್ರೆಯಲ್ಲಿ ಬಂದಿರತಕ್ಕಂತ ಎಲ್ಲರೂ ಎಲ್ಲಿಂದನೂ ಬರ್ತಾರೆ, ಬೆಂಗಳೂರಿಂದ ಬರ್ತಾರ, ಸೊಲ್ಲಾಪುರದಿಂದ ಬರ್ತಾರ, ಎಲ್ಲಾ ಕಡೆಯಿಂದ ಬರ್ತಾರ. ಎಲ್ಲರೂ ಪ್ರಯಾಣ ಸುಖಕರವಾಗಿರ್ಲಿ ಅನ್ನೋ ಸಂಕಲ್ಪ ಮಾಡಬೇಕು. ಅವಾಗ ಸಂಕಲ್ಪ ಮಾಡಿದಾಗ ಈ ನಮ್ಮ ನಿಸರ್ಗ ಆ ಸಂಕಲ್ಪನ ಎಕ್ಸಿಕ್ಯೂಟ್ ಮಾಡುತ್ತೆ, ಅಂದ್ರೆ ಅದನ್ನ ನಡೆಸೋ ತರ ಕೆಲಸ ಮಾಡುತ್ತೆ. ಅದಕ್ಕೆ ನಮ್ಮ ಸಂಕಲ್ಪಕ್ಕೆ ಯಾವತ್ತೂ ಕೂಡ ಬಹಳ ಪ್ರಾಮುಖ್ಯತೆ ಇದೆ. ನೀವು ನಿಮ್ಮ ಜೀವನದಲ್ಲಿ ಚೆನ್ನಾಗಿರ್ಬೇಕಂದ್ರೆ ಚೆನ್ನಾಗಿರೋ ಸಂಕಲ್ಪಗಳನ್ನೇ, ಒಳ್ಳೆಯ ಸಂಕಲ್ಪಗಳನ್ನೇ ಮಾಡಬೇಕು. ಏನಾಗಿದೆ ಅಂದ್ರೆ ಖಿನ್ನತೆ, ಡಿಪ್ರೆಷನ್ ಅನ್ನೋದು ಈ ನಮ್ಮ ಜಗತ್ತಿನಲ್ಲಿ ದೊಡ್ಡ ರೋಗ ಆಗಿದೆ. ಕ್ಯಾನ್ಸರ್ಗಿನ್ನ ದೊಡ್ಡ ರೋಗ. ಒಂದು WHO ಅಧ್ಯಯನದ ಪ್ರಕಾರ ಪ್ರತಿ 10 ಜನರಲ್ಲಿ, ಇನ್ನೊಂದು ಕೆಲವರು ಹೇಳ್ತಾರೆ 4 ಜನರಲ್ಲಿ ಒಬ್ಬರಿಗೆ ಡಿಪ್ರೆಷನ್ ಇದೆ. ಡಿಪ್ರೆಷನ್ ಅಂದ್ರೆ ಕನ್ನಡದಲ್ಲಿ ಖಿನ್ನತೆ ಅಂತೀವಿ. ಅಂದ್ರೆ ಇವತ್ತಿನ ಸಂಬಂಧಗಳು ಎಲ್ಲ ಹಾಳಾಗ್ತಾ ಇದ್ದಾವೆ. ತಂದೆ ಮಕ್ಕಳ ಸಂಬಂಧ ಸರಿ ಇಲ್ಲ, ಗಂಡ ಹೆಂಡತಿಯ ಸಂಬಂಧ ಸರಿ ಇಲ್ಲ. ಹೊಸದಾಗಿ ಮದುವೆ ಆದವರು ಇರ್ಬೋದು, ಇಲ್ಲ ಮುದುಕಾಗಿರ್ಬೋದು, 70 ವರ್ಷ 80 ವರ್ಷ ಆಗಿರ್ಬೋದು, ಮಿಡ್ಲ್ ಏಜ್ ಆಗಿರ್ಬೋದು. ಗಂಡ ಹೆಂಡತಿ ಒಂದೇ ಮನೆ ಬಾಳ್ವೆ ಮಾಡೋದೇ ತುಂಬಾ ಕಷ್ಟ ಆಗಿದೆ. ಮಕ್ಕಳು ಯಾರ ಮಾತು ಕೇಳ್ತಾ ಇಲ್ಲ. ಮಕ್ಕಳಂದ್ರೆ ಎಂತ ಕರ್ಮದ ಫಲವಾಗಿ ಮಕ್ಕಳು ಹುಟ್ಟಿದಾವೆ ಅನ್ನೋ ಸ್ಟೇಜಿಗೆ ಬರ್ತಾ ಇದೀವಿ. ಏನಕ್ಕಂದ್ರೆ ನಮ್ಮಲ್ಲಿ ಮೊದಲಿಗೆ ಎಲ್ಲ ಇನ್ನ ಈ ಕಡೆ ಇದೆ. ಮೊದಲಿಗೆ ಏನಂದ್ರೆ ಕೂಡು ಕುಟುಂಬ ಇರ್ತಿತ್ತು, ನಾವೆಲ್ಲರೂ ಸೇರಿರ್ತಿದ್ವಿ. ಈಗ ತಂದೆ ತಾಯಿ ಮಕ್ಕಳಿಗೆ ಕೊಡೋ ಪ್ರೀತಿನೇ ಬೇರೆ, ಅಜ್ಜ ಅಜ್ಜಿ ಅಂದ್ರೆ ಮುತ್ಯ ಮತ್ತು ಆಯಿ ಕೊಡೋ ಪ್ರೀತಿನೇ ಬೇರೆ. ಅದು ಕಳೆದು ಹೋಗ್ತಾ ಇದೆ ಇವತ್ತಿನ ಜನರಲ್ಲಿ. ಯಾಕೆ ಕಳೆದು ಹೋಗ್ತಾ ಇದೆ ಅಂದ್ರೆ ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಬಂದಿದೆ. ಅಂದ್ರೆ ಒಬ್ಬೊಬ್ಬರೇ ಅವರವರೇ ಇರೋದು. ನಾವು ಬೆಂಗಳೂರಾಗ ಇರ್ತೀವಿ, ನಮ್ಮ ಅಪ್ಪ ಅಮ್ಮ ಸುರ್ಪುರಾಗ ಇರ್ತಾರೆ. ಅವ್ರ ಅಜ್ಜ ಅಜ್ಜಿ ಪ್ರೀತಿ ನನ್ನ ಮಕ್ಕಳಿಗೆ ಸಿಕ್ಕಂದ್ರೆ ಎಲ್ಲಿಂದ ಸಿಗುತ್ತೆ? ಈ ಸಂದರ್ಭದಲ್ಲಿ ನಮಗೆ ಡಿಪ್ರೆಷನ್ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಮಠದ ಅಪ್ಪಾಜಿಯವರು ಮತ್ತೆ ಬೇರೆ ಈ ಭಾಗದ ಜನರು ಮತ್ತೆ ಈ ಮಠ, ಎಸ್ಪೆಷಲಿ ಮಠ ಆ ಖಿನ್ನತೆಯನ್ನು ಹೊರಗೋಗುವಂತೆ ಸುಮಾರು ಈ ತರದ ಕಾರ್ಯಕ್ರಮಗಳು ಮಾಡ್ತಾರೆ, ಮತ್ತೆ ಪುರಾಣಗಳು ಹಚ್ತಾರೆ. ನಾನೇನಂತೀನಿ ಅಂದ್ರೆ ನನಗನ್ಸುತ್ತೆ ಮಠದ ಮೇಲೆ ಇನ್ನೂ ಸ್ವಾಮೀಜಿಗಳ ಮೇಲೆ ಇನ್ನೂ ಜವಾಬ್ದಾರಿ ಇದೆ ಜನರಲ್ಲಿ. ಇದು ನೀವು ಚೆಕ್ ಮಾಡಿ ನೋಡ್ರಿ, 4 ಜನರಲ್ಲಿ ಒಬ್ಬರಿಗೆ ಡಿಪ್ರೆಷನ್ ಇದೆ. ಇದು ನಾನು ಹೇಳೋದಲ್ಲ, ಇದು ಅವರು ಸ್ಟಡಿ ಮಾಡಿರೋ ಪ್ರಕಾರ ಹೇಳೋದು. ಈ ಖಿನ್ನತೆಯಿಂದ ಹೊರಗಡೆ ಬರೋದಕ್ಕೆ ಇನ್ನ ಜಾಸ್ತಿ ಪುರಾಣಗಳನ್ನ ಹಚ್ಚಿಸ್ಬೇಕು, ಜಾಸ್ತಿ ಜನರಿಗೆ ಅವರಿಗೆ ತಿಳುವಳಿಕೆಗಳನ್ನ ಕೊಡಬೇಕು. ಆ ಖಿನ್ನತೆಯಿಂದ ಹೊರಗಡೆ ತರಬೇಕಾದಂತ ಕೆಲಸ ಮಾಡಬೇಕಾದ ಜವಾಬ್ದಾರಿ ನಮ್ಮ ಮೇಲೆ ಇದೆ, ನಿಮ್ಮ ಮೇಲೆ ಇದೆ, ಮಠಾಧೀಶರ ಮೇಲೆ ಇನ್ನೂ ಜಾಸ್ತಿ ಆಗಿದೆ. ಅದಕ್ಕೆ ನಾನು ಕೈ ಎತ್ತಿ ಹೇಳಬಲ್ಲೆ, ಚಾಲಳ್ಳಿ ಮಠ ಮತ್ತು ನಮ್ಮ ಬಿಜಾಪುರದ ಮಠ, ಇವನ್ ಇಬ್ರು ಸ್ವಾಮೀಜಿಗಳನ್ನು ಕೂಡ ನಾನು ಸುಮಾರು ವರ್ಷಗಳಿಂದ, ಒಂದು ದಶಕದಿಂದ ನೋಡ್ತಾ ಇದ್ದೀನಿ. ಇವರೆಲ್ಲ ತಮ್ಮ ಜ್ಞಾನದಿಂದ ಬಹಳಷ್ಟು ಜನರಿಗೆ ಒಳ್ಳೆಯ ಜ್ಞಾನವನ್ನು ಕೊಟ್ಟು ಒಂದು ಒಳ್ಳೆ ದಾರಿಗೆ, ಒಳ್ಳೆ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಾ ಇದಾರ ಅಂತ ಅನ್ಕೊಂಡಿದ್ದೀನಿ. ಆದ್ರೂ ಕೂಡ ಈ ಸಭೆಯ ಇದರಲ್ಲಿ ನಾನು ಅವರಲ್ಲಿ ಎಲ್ಲರಲ್ಲಿ ಕೇಳ್ಕೊತೀನಿ, ಇನ್ನೂ ಜನರನ್ನ ಈ ಡಿಪ್ರೆಷನ್ ಇಂದ ಹೊರಗಡೆ ಬರುವಂತೆ ಮಾಡುವಲ್ಲಿ ನಾವು ಕಾಲಿಡೋಣ ಅಂತ. ಇನ್ನ ಮಠದ್ದು ಮತ್ತು ನನ್ನ ಸಂಬಂಧ ಬಂದಾಗ ಅಪ್ಪಾಜಿಯವರ ಪ್ರೀತಿ, ವಿಶ್ವಾಸ, ಭಕ್ತಿ ನನ್ನ ಮೇಲೆ, ನನ್ನ ಭಕ್ತಿಗೆ ಅವರ ಆಶೀರ್ವಾದ ಇದಂದ್ರೂ ನನಗೆ ಒಂದು 10 ಜನ್ಮ ಇದ್ರೂ ಕೂಡ ಸಾಕಾಗಲ್ಲ. 10 ಜನ್ಮದ ಪುಣ್ಯದ ಅಷ್ಟು ನಾವು ಪಡ್ಕೊಂಡಿದ್ದೀವಿ. ನಾವು ಮಠಕ್ಕೆ ಯಾವುದೇ ಭಕ್ತಾದಿಗಳು ಇರ್ಬೋದು, ನಾವು ಮಠ ಕೊಡೋದು ಸ್ವಲ್ಪ, ಒಂದು 2 ಕಾಳಿನಷ್ಟು ನಾವೇನೇ ಕೊಡೋದಂದ್ರೆ ಇಲ್ಲಿ ಬಂದು ಕೆಲಸ ಮಾಡೋದೇ ಇರ್ಬೋದು, ಯಾರಿಗೆ ಎಲ್ಲರಿಗೂ ತಾಟಗಳನ್ನು ತೊಳೆದು ಕೊಡೋದಿರ್ಬೋದು, ಇಲ್ಲ ಒಂದು ಅನ್ನ ತಂದು ಕೊಡೋದಿರ್ಬೋದು, ಅಕ್ಕಿ ತಂದು ಕೊಡೋದಿರ್ಬೋದು, ಯಾವುದೇ ದಾನಗಳು ಅದು ಒಂದು 2 ಕಾಳಿನಷ್ಟಲ್ಲ. ಆ ಮಠದಿಂದ ನಾವು ಬಹಳಷ್ಟು ಪಡ್ಕೋತಾ ಇದ್ದೀವಿ. ಅದು ಎಸ್ಪೆಷಲಿ ನನಗೆ ಸಿಕ್ಕಿರ್ತಕ್ಕಂಥ ಪ್ರೀತಿ, ವಿಶ್ವಾಸ, ನನಗೆ ಸಿಕ್ಕಿರ್ತಕ್ಕಂಥ ಆಶೀರ್ವಾದ ಅಪ್ಪಾಜಿಯವರಿಂದ ಅದು ನನಗೆ ಈ ಜನ್ಮದಲ್ಲಿ ಹೇಳಕ್ ಅಸಾಧ್ಯ. 10 ಜನ್ಮ ಎತ್ತಿದ್ರು ಕೂಡ ಆ ಪುಣ್ಯದ ಫಲದಿಂದಲೇ ನಾನು ಬದುಕಿ ನನ್ನ ಜೀವನ
ವಿಶ್ವಾಸ ನನ್ನಲ್ಲಿದೆ. ಇನ್ನೇ ನಾನು ಒಂದು 5 ವರ್ಷದಿಂದ ಹೇಳಿದ್ದೆ ಇದೇ ಸಭೆಯಲ್ಲಿ, ನಮ್ಮ ದೇಹ 72% ನೀರಿದೆ. ನಮ್ಮ ದೇಹದಲ್ಲಿ 72% ನೀರಿದೆ, 12% ಸಾಯಿಲ್ ಇದೆ, ಮಣ್ಣಿದೆ, ಒಂದು 6% ಬಿಸಿ ಇದೆ. ಅಂದ್ರೆ ಸೂರ್ಯನ ಬೆಳಕಿಂದ ನಮ್ಮಲ್ಲೆಲ್ಲ 30-35 ಡಿಗ್ರಿ 94 ಡಿಗ್ರಿ ಫ್ಯಾರನೈಟ್ ಹೇಳ್ತೀವಿ, ಅಷ್ಟಿದ್ರೆ ಕೂಡ ಅಂದ್ರೆ ಬಿಸಿ ಕೂಡ ಇದೆ. ಜೊತೆಗೆ 6ರಷ್ಟು ಗಾಳಿ ಇದೆ, ಮತ್ತಿನ್ನ 6ರಷ್ಟು ನಮ್ಮ ಆಕಾಶಕ್ಕೆ ಕನೆಕ್ಷನ್ ಇದೆ. ಅಂದ್ರೆ ಇದು ಪಂಚತತ್ವದಿಂದ ಮಾಡಿರ್ತಕ್ಕಂಥ ದೇಹ. ನಾವೆಲ್ಲರೂ ಏನಂದ್ರೆ, ನಾನು ಯಾರಂದ್ರೆ ಈ ಕೈ ಯಾರಂದ್ರೆ ನಂದಂತೀನಿ, ಈ ಕೈ ನಂದು, ಈ ತಲೆ ಯಾರು ಅಂದ್ರೆ ನಂದಂತೀನಿ. ಶಬ್ಬು ಯಾರು? ನಾನು ಅಂತೀನಿ. ಶಬ್ಬು ಬೇರೆ, ನಾನು ಬೇರೆ. ಬಹಳಷ್ಟು ಜನರಿಗೆ ಹೊರಗಡೆ ನಡೀತಕ್ಕಂಥದ್ದೇ ಗೊತ್ತಿದೆ, ಒಳಗಡೆ ಏನ್ ನಡೀತಾ ಇದೆ ಗೊತ್ತಿಲ್ಲ. ಅಂದ್ರೆ ಅಂತರಾತ್ಮದಲ್ಲಿ ಒಂದು ಆತ್ಮ ಅನ್ನೋದಿದೆ, ಒಳಗೊಂದು ಜ್ಯೋತಿ ಇದೆ. ನಾನು ಮತ್ತು ಶಂಭು ಬೇರೆ. ನಾನು ಸತ್ತೋದ ಮೇಲೆ ನನಗೆ ಶಂಭು ಅನ್ನಲ್ಲ, ಒಂದು ಬಾಡಿ ಅಂತಾರೆ, ಒಂದು ದೇಹ ಅಂತಾರೆ, ಅವನ ದೇಹ ಅಂತಾರೆ. ಅವನೆಲ್ಲೋದ? ಈ ಈ ಈ ವಿಚಾರವನ್ನ ನಾವು ಅರ್ಥ ಮಾಡ್ಕೋಬೇಕು. ಒಬ್ಬ ದೊಡ್ಡ ಸ್ವಾಮೀಜಿ, ಒಬ್ಬ ದೊಡ್ಡ ಮಠ, ಇವರು ಸ್ಪಿರಿಚುವಲ್ ಮಾಸ್ಟರು, ನಾನು ಯಾರು ಅನ್ನೋ ಒಂದು ಪ್ರಶ್ನೆ ಇಟ್ಟುಕೊಂಡೆ ದೊಡ್ಡ ಮಹಾಜ್ಞಾನಿಯಾಗಿ ಈ ನಮ್ಮ ಭೂಮಿ ಮೇಲೆ ಸುಮಾರು ವರ್ಷ ಸುಮಾರು ಜ್ಞಾನಗಳನ್ನ ಹರಿಸಿ ತನ್ನ ಜೀವನವನ್ನು ಮುಗಿಸ್ತಾನೆ. ಅಂದ್ರೆ ಮಹಾಜನಗಳೇ, ನಾನು ಹೇಳಕ್ಕೆ ಏನು ಇಷ್ಟಪಡ್ತಾ ಇದ್ದೀನಿ ಅಂದ್ರೆ, ಈಗ ನಮ್ಮವರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಏನೋ ಅನ್ಕೋಬೇಡ್ರಿ ನೀವು. ಸೊ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಾವು ಯಾವಾಗಲೂ ಬದುಕ್ತಾ ಇರೋದು ಬರೇ ಮದುವೆ, ಊಟ, ಈ ದೇಹ ಆರಾಮಾಗಿರ್ಬೇಕು, ನಿದ್ದೆ ಮಾಡಬೇಕು, ಅಂದ್ರೆ ದೇಹದ ಬಗ್ಗೆ ಬಹಳ ಕಾಳಜಿ ವಹಿಸ್ಕೊತಾ ಇದ್ದೀವಿ, ಆತ್ಮದ ಬಗ್ಗೆ ಕಾಳಜಿ ವಹಿಸ್ಕೊತಾ ಇಲ್ಲ. ಆತ್ಮ ಜ್ಞಾನವನ್ನು ಪಡ್ಕೋಬೇಕು ಅಂತಂದ್ರೆ ಆಧ್ಯಾತ್ಮದ ಮಾರ್ಗದಲ್ಲಿ ನಡಿಬೇಕು. ಅಪ್ಪಾಜಿಯವರ, ಗುರು ಹಿರಿಯರ ಅವರ ದಾರಿಯಲ್ಲಿ ನಾವು ಅವ್ರು ಹೇಳ್ತಕ್ಕಂಥ ದಾರಿಯನ್ನ ಅನ್ವಯಿಸಿಕೊಂಡು ನಡಿಬೇಕು. ಅದು ನಡೆದ್ರೆ ಮಾತ್ರ ನಮಗೆ ಒಂದು ಒಳ್ಳೆ ಮುಕ್ತಿ ಅಥವಾ ನಾವು ನಮ್ಮ ಜೀವನ ಸಿಕ್ಕಿದಕ್ಕೂ ಒಂದು ಸಾರ್ಥಕ ಆಗ್ತದಂತ ಅನ್ಕೋತಿದ್ದೀನಿ. ಇಷ್ಟು ಹೇಳ್ತಾ ಇನ್ನ ನಾನು ಮಾತು ಪ್ರಾರಂಭಿಸಿದಂತೆ ಸಂಕಲ್ಪಸೇ ಸೃಷ್ಟಿ ಅಂತ ಹೇಳಿದ್ದೀನಿ. ನಾನು ನಿಮ್ಗೆ 1 ನಿಮಿಷ ಒಂದು ಸಂಕಲ್ಪವನ್ನು ಮಾಡಿಸ್ತೀನಿ. ತಾವೆಲ್ಲರೂ ದಯವಿಟ್ಟು ಕಣ್ಮುಚ್ಕೊಂಡು ಕೂತ್ಕೊಂಡು ನಾನು ಹೇಳೋ ಸಂಕಲ್ಪ, ಅದು ಜಾತ್ರೆ ಮಹೋತ್ಸವದ ಬಗ್ಗೆ ಸಂಕಲ್ಪ ಮಾಡೋಣ. ಮಾಡಿ ಅದನ್ನ ನಾವು ಯಾವುದೇ ಕೆಲಸ ಮಾಡುವಾಗ, ನಾವು ಅಲ್ಲಿ ಮನೆಯಲ್ಲಿ ಇವತ್ತಿನ ದಿನ ಒಂದು ಯಾರು ಗೆಸ್ಟ್ ಬರ್ತಾರೆ, ಅವ್ರು ಬರೋದನ್ನ ಒಳ್ಳೆ ರೀತಿ ಆಗ್ಲಿ ಅನ್ನೋದಕ್ಕೂ ಕೂಡ ಒಂದು ಸಂಕಲ್ಪ ಮಾಡಬೇಕು. ಅಂದ್ರೆ ಅದಕ್ಕೂ ಒಂದು ಥಾಟ್ ಕೊಡ್ಬೇಕು. ಆ ದೃಷ್ಟಿಯಲ್ಲಿ ನೀವು ಮುಂದೆ ನಿಮ್ಮ ಎಲ್ಲ ಜೀವನಕ್ಕೆ ಸಂಕಲ್ಪಸೇ ಸೃಷ್ಟಿ ಅನ್ನೋ ಮಂತ್ರವನ್ನ ನೀವೆಲ್ಲರೂ ಅಳವಡಿಸ್ಕೋತೀರಿ ಅಂತ ಹೇಳ್ಕೊಂತ ನಿಮಗೆ ನಾನು ಇವಾಗ 1 ನಿಮಿಷ ಸಂಕಲ್ಪ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ಕಣ್ಮುಚ್ಕೊಂಡು ಕೂತ್ಕೊಳ್ರಿ, ಯಾರು ಕಣ್ಮುಚ್ಚೋರು. ನಾನು ಈ ಜಾತ್ರಾ ಮಹೋತ್ಸವಕ್ಕೆ ಬಂದಿದ್ದೀನಿ. ಸುಮಾರು 50-100 ಕಿಲೋಮೀಟರ್ ದೂರಗಳಿಂದ ಬಂದಿದ್ದೇನೆ. ಜಯಶಾಂತಲಿಂಗೇಶ್ವರ ಜಾತ್ರಾ ಮಹೋತ್ಸವ ತುಂಬಾ ವಿಜೃಂಭಣೆಯಿಂದ, ಯಾವುದೇ ತೊಂದರೆ ಇಲ್ಲದೆ, ಯಾರಿಂದಲೂ ಪಂಚು ಬಾರದೆ ಒಳ್ಳೆಯ ರೀತಿಯಿಂದ ನಡೀತಾ ಇದೆ ಅಂತ ನಾನು ಸಂಕಲ್ಪ ಮಾಡ್ತಾ ಇದ್ದೇನೆ. ಈ ಜಾತ್ರಾ ಮಹೋತ್ಸವಕ್ಕೆ ಸುಮಾರು ಜನಗಳು ಬೇರೆ ಬೇರೆ ಊರಿಂದ ಬಂದಿದ್ದಾರೆ. 1000 ಕಿಲೋಮೀಟರ್ ದೂರದಿಂದ ಬಂದಿದ್ದಾರೆ, 500 ಕಿಲೋಮೀಟರ್ ದೂರದಿಂದ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಪ್ರಯಾಣ ಸೇಫ್ ಆಗಿರಲಿ, ಜಾಗೃತವಾಗಿ ಅವ್ರು ಬರಲಿ, ಈಸಿಯಾಗಿ ಅವ್ರ ಪ್ರಯಾಣ ವಾಪಸ್ಸು ಹೋಗಲಿ ಅಂತ ನಾನು ಸಂಕಲ್ಪವನ್ನು ಮಾಡ್ತಾ ಇದ್ದೇನೆ. ಇದೇ ರೀತಿ ನಾನು ಅಪ್ಪಾಜಿಯವರ ಪಾದಗಳಲ್ಲಿ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡೆದುಕೊಂಡು ಅವರಲ್ಲಿ ಇರ್ತಕ್ಕಂಥ ದಿವ್ಯ ದೃಷ್ಟಿ, ದಿವ್ಯ ಶಕ್ತಿ ನನ್ನ ಮೇಲೆ ಬಿಡ್ತಾ ಇದೆ. ಆ ಎನರ್ಜಿ, ಆ ಶಕ್ತಿ ನನ್ನ ದೇಹ ತುಂಬ್ತಾ ಇದೆ, ನನ್ನ ಆತ್ಮ ತುಂಬ್ತಾ ಇದೆ. ಈ ಶಕ್ತಿಯಿಂದ ನಾನು ಇನ್ನ 30 ದಿನ, ಇನ್ನ 60 ದಿನ, ಇನ್ನ 1 ವರ್ಷ ಇದೇ ಶಕ್ತಿಯಿಂದ ಬದುಕ್ತೀನಿ. ನನಗೆ ಬರ್ತಕ್ಕಂಥ ಎಲ್ಲ ತೊಂದರೆಗಳು ಈ ದಿವ್ಯ ಶಕ್ತಿಯಿಂದ ದೂರ ಆಗ್ತವೆ ಅಂತ ದೃಢವಾಗಿ 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 ಸಂಕಲ್ಪ ಮಾಡ್ತಾ ಇದ್ದೇನೆ.
ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಸಾವಕಾಶವಾಗಿ ನಿಮ್ಮ ಕಣ್ಣುಗಳನ್ನ ತೆರೆಯಿರಿ. ಇದೇ ಧ್ಯಾನ. ನೋಡಿ, ನೀವು ಎಷ್ಟು ಶಾಂತರಾಗಿದ್ದೀರಿ. ಎಷ್ಟೋ ಮಂದಿಗೆ ಒಂದು ಒಳ್ಳೆ ಪವಿತ್ರವಾಗಿ ಎಷ್ಟೋ ಶಾಂತಿ ಸಿಕ್ಕಂಗೆ ಅನಿಸ್ತಾ ಇರ್ತದೆ. ಹೌದು ಅಥವಾ ಇಲ್ವೋ? ಸೊ ನಾನು ಇಷ್ಟು ಹೇಳ್ತಾ, ನಾನು ಮಾತಾಡಿದ್ರಲ್ಲಿ ಯಾವುದೇ ತಪ್ಪುಗಳಿದ್ರೆ ನಾನು ಆ ತಪ್ಪುಗಳನ್ನು ಪೂಜ್ಯರ ಪಾದಗಳಿಗೆ ಅರ್ಪಿಸ್ತೇನೆ. ನನ್ನನ್ನು ಕ್ಷಮಿಸಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇವತ್ತು ಜಯಶಾಂತಲಿಂಗೇಶ್ವರ ಸ್ವಾಮಿಗಳ ಒಂದು ನೇತೃತ್ವದಲ್ಲಿ ಈ ಭಾಗದ ಶಾಸಕರಾದ ನಾವೇನು ಹೇಳಕ್ ಇಚ್ಛೆಪಡ್ತಾರೆ ಅಂದ್ರೆ, ಅವರು ಮಾಡಿದಂತ ಮಹಾನ್ ಕಾರ್ಯಗಳಿಗೆ ಪ್ರಪ್ರಥಮದಲ್ಲಿ ಅವರಿಗೆ ನಾನು ಚಿರುಣಿಯಾಗಿ, ವಿಜಯಪುರ ಜಿಲ್ಲೆಯಿಂದ ಚಿರುಣಿಯಾಗಿ ಇರ್ತೀನಿ ಅಂತ ಹೇಳಿ ಇಚ್ಛೆ ಪಡ್ತಾ ಇದ್ದೀನಿ. ಒಂದು ವೇಳೆ ಒಂದು ಮಾತನ್ನ ಎಲ್ಲರೂ ಹೇಳ್ತಾರೆ, ವೇದ ಉಪನಿಷತ್ತು ಎಲ್ಲವೂ ಹೇಳ್ತಾವೆ. ಏನಪ್ಪಾ ಅಂದ್ರ ಧರ್ಮೋ ರಕ್ಷಿತಿ ರಕ್ಷಿತ. ಧರ್ಮವನ್ನ ಯಾರು ಇದ್ರ ಅರ್ಥ ಇಷ್ಟೇ ಇಲ್ಲ, ಯಾರು ಧರ್ಮವನ್ನ ರಕ್ಷಣೆ ಮಾಡ್ತಾರೆ ಅವ್ರಿಗೆ ಧರ್ಮ ರಕ್ಷಣೆ ಮಾಡಬೇಕು. ಇದೀಗ ಸಾಮಾನ್ಯ ಸಾವರ್ಕರ್ ಮಾತನಾಡೋದು, ಅವ್ರು ಏನ್ ಹೇಳಿದ್ರಪ್ಪ ಅಂದ್ರ, ವಿಶೇಷ ರೀತಿಯಿಂದ ಪೂಜ್ಯರ ಒಂದು ಜಾತ್ರೆ ಆಗಲಿ ಸಮಾರಂಭ ಆಗಲಿ ಏನೇ ಇರಲಿ, ನಾನು ಅವ್ರು ಬರ್ತಾರ, ಅವ್ರು ಹಸಿ ಇರ್ತಾರ ಅಂತ ಹೇಳಿದ್ರು. ಯಾತಕ್ಕಾಗಿ ಇಷ್ಟೆಲ್ಲ ನಾವು ಜಾತ್ರೆಗಳನ್ನ ಮಾಡಬೇಕು, ಈ ಎಲ್ಲ ಜನರನ್ನ ಕೂಡಿಸಿ ಇವತ್ತು ಎಲ್ಲವನ್ನ ಮಾತನಾಡಿ, ಬಹುಶಃ ನಮ್ಮ ಸಂಸ್ಕಾರ ಸಂಸ್ಕೃತಿ, ಇಂಥ ಸಂಸ್ಕಾರ ಸಂಸ್ಕೃತಿ ಅದ್ಭುತವಾದಂಥ ಅವಿಭಕ್ತ ಕುಟುಂಬಗಳು ಈಗ ವಿಭಕ್ತ ಆಗಲಾಗತ್ತವ. ಎಲ್ಲ ವಿಭಕ್ತರಿಗೂ ಅವಿಭಕ್ತರಿಗೂ ಎಲ್ಲರಿಗೂ ಕೂಡಿ ಶಾಂತಿ, ನೆಮ್ಮದಿ, ವಾತ್ಸಲ್ಯ, ಪ್ರೀತಿ, ವಿಶ್ವಾಸ ಇವೆಲ್ಲ ಮಹತ್ವದ ಮಾನವೀಯ ಮೌಲ್ಯಗಳನ್ನ ನಮ್ಮಲ್ಲಿ ತುಂಬಿ ನಮ್ಮನ್ನ ಸನ್ಮಾರ್ಗಕ್ಕೆ ಒಯ್ಯುವಂತಹ ಕೆಲಸ ಪರಮ ಪೂಜ್ಯ ಶ್ರೀ ಶ್ರೀ ಶಾಂತಲಿಂಗೇಶ್ವರ ಮಹಾಸ್ವಾಮಿಗಳ ಒಂದು ಕೃಪಾ ಆಶೀರ್ವಾದದಿಂದ ಈ ಮಠದಾಗ ನಡೀತದ ಅಂತ ಹೇಳಿ ಇಚ್ಛೆ ಪಡ್ತಾ ಇದ್ದೀನಿ. ಬಂಧುಗಳೇ, ಇವತ್ತು ಬಹುಶಃ ನಾನು ಸುಮಾರು 15 ವರ್ಷಗಳಿಂದ ಬರ್ತಾ ಇದ್ದೀನಿ. ವಿಶೇಷ ಅಂದ್ರೆ ಇಲ್ಲಿ ಇದ್ದವ್ರಿಗೆ, ವಿಜಯಪುರದಾಗ ಇದ್ದವ್ರಿಗೆ ಎಲ್ಲರಿಗೂ ಗೊತ್ತದ ಇದು ಜಗ ಹ್ಯಾಂಗಿತ್ತು, ಏನಿತ್ತು ಸ್ವಲ್ಪ ಯೋಚನೆ ಮಾಡಿದ್ರ. ತಾವು ಒಂದು 10-15 ವರ್ಷ ಹಿಂದೆ ಹೋದ್ರಂದ್ರ ಇಲ್ಲಿ ಉಮೇಶ್ ಹೊಂದಾದ್ರು ಎಲ್ಲಾರ ಬೇಕಾದ್ರೆ ಕೇಳಿ. ಈ ಸಮಯದಲ್ಲಿ ಯಾರೂ ಹೈತಿದ್ದಿಲ್ಲ ಅಂದ್ರೆ ಹೋಗುದು, ಹೈತಿದ್ದಿಲ್ಲ ಅಂದ್ರೆ ಯಾರು ಹೋಗುದು ಬರುವುದು ಮಾಡ್ತಿದ್ದಿಲ್ಲ. ಇಲ್ಲಿ ಅಷ್ಟೊಂದು ಕಠಿಣ ಅಂದ್ರೆ ಸಮಾಜದ ಕಂಡಗರೆಲ್ಲ ಈ ಸ್ಥಳದಲ್ಲಿ ಇರ್ತಿದ್ರು. ಬಹುಶಃ ಇಲ್ಲಿ ಯಾರು ಬಂಗಾರ ಕಳ್ಕೊಂಡಾಗ, ಯಾರು ಏನೇ ಒಡವೆ ವಸ್ತುಗಳನ್ನ ನೀವು ಖಾಲಿ ಹೋದ್ರೆ ಬಿಡ್ತಿದ್ದಿಲ್ಲ. ಆದ್ರೆ ಅಂಥ ಪವಿತ್ರವಾದ ಸ್ಥಾನದಲ್ಲಿ ಒಬ್ಬ ಪೂಜ್ಯರ ಪಾದ ಸ್ಪರ್ಶದಿಂದ ಇವತ್ತು ಏನಾಗಪ್ಪ ಅಂದ್ರೆ, ಇವತ್ತು ನಂದನವನಾಗದ ನಾವು ನೀವು ಎಲ್ಲರೂ ಕೇಳಾಕೊಂಡಿ. ಇದು ಬಹಳ ಮಹತ್ವದ. ಒಂದು ಕಡೆ ಹೀಗೆ ಹೇಳ್ಕೊಂಡು ಬಹಳಷ್ಟು ಹೇಳ್ಬೇಕಾಗ್ತದೆ, ಮತ್ತು ಸಮಯದ ಅಭಾವದ ಸುಮ್ಮನೆ ಎಲ್ಲರಿಗೂ ಕಾಯಿಸುತ್ತಪ್ಪ ಅಂತ ನನ್ನ ಯೋಚನೆ. ಯಾಕಂದ್ರೆ ನಾನು ಹಂಗೆ ಮಾತಾಡಿದ್ರೆ ಈ ಜಗತ್ತಿನ ಬಗ್ಗೆ, ನಮ್ಮ ದೇಶದ ಬಗ್ಗೆ ಮಾತಾಡಬೇಕಾದ್ರೆ ಧರ್ಮ ಯಾಕೆ ಬೇಕು,
ಮಾಡಬೇಕು, ಈ ಧರ್ಮ ನಮಗೆ ಏನ್ ಮಾಡ್ತೈತಿ, ಎಲ್ಲವನ್ನೇ ಒಳವಾಗಿ ಹೇಳ್ಬೋದು ಇಲ್ಲ ಈಗ. ಯಾಕಂದ್ರೆ ಸಮಯಕ್ಕೆ ಮಹತ್ವ ಐತಿ. ಇನ್ನ ನೀವೆಲ್ಲರೂ ಯಾಕಪ್ಪ ನಮ್ಮ ಮಾತು ಕೇಳಕ್ ಕೊಡ್ತೀರಿ, ನೀವೆಲ್ಲರೂ ಪೂಜ್ಯರ ಆಶೀರ್ವಾದ ಕೇಳಕ್ ಕೊಡ್ತೀರಿ. ಈ ಎಲ್ಲ ಪೂಜ್ಯರ ಆಶೀರ್ವಾದ ಕೇಳಬೇಕಿದ್ದೀರಿ. ಅದಕ್ಕೆ ನಾನು ಹೆಚ್ಚಿಗೆ ಮಾತನಾಡಲಾರದೆ, ನಾನು 3 ನಿಮಿಷ ಬರ್ಬೇಕಂತ ನನಗೆ ಆಸೆ ಈ ಮಠಕ್ಕೆ. ಆದ್ರೆ ದುರ್ದೇವ ಮಾತ್ರ ನಾಳೆ ಮತ್ತೆ ಅಸೆಂಬ್ಲಿ ಚಾಲು ಆಗೋದ್ರಿಂದ ಇವತ್ತು ನಾನು ಹೋಗ್ತಾ ಇದ್ದೀನಿ. ಅದಕ್ಕೆ ನನಗೆ ಬಡ ಪೂಜ್ಯರ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ